ಮೊದಲಿಗೆ ಫಿಲ್ಮು ಅರ್ಧ ಆಗೋಕ್ಕಿಂತ ಮೊದಲಿಗೆ ಕಾಮಿಡಿ ಫಿಲ್ಮ್ ಅಂತ ಆ ಟೈಪ್ ಇತ್ತು. ಮುಂದೆ ಹೊರದಂಗೆ ಅದೆಲ್ಲ ಏನು ಇಂಟರ್ವ್ಯೂ ಆಗಿಂದ ಆ ಫಿಲ್ಮು ಬಹುತೇಕ ಎಲ್ಲರ ಹೃದಯನ ಮುಟ್ಟೈತೆ ಅಂತೇಳಿ ನನ್ನ ಅನಿಸಿಕೆ. ಈ ಒಂದು ಸ್ನೇಹ, ಈ ಪುರುಷರ ಸ್ನೇಹ ಮತ್ತು ಈ ಮಹಿಳೆಯರ ಸ್ನೇಹ ಯಾವ ರೀತಿ ಒಗ್ಗಟ್ಟಾಗಿರ್ತೈತಿ, ಯಾವ ರೀತಿ ಅವರ ಆತ್ಮ ಮಿಡಿತಾ ಇರ್ತೈತಿ ಅನ್ನೋದನ್ನ ನಿರ್ಮಾಪಕರು ಒಳ್ಳೆ ಫಿಲ್ಮ್ ಅನ್ನ ಮಾಡಿ ಬಹುತೇಕ ಸಮಾಜಕ್ಕೆ ಒಂದು ಮಾದರಿಯ ಒಂದು ಫಿಲ್ಮ್ ಅನ್ನ ಆಗಿ ಮಾರ್ಪಡಿಸ್ಯಾರ ಅಂತ ಹೇಳಿ ನಮ್ಮ ಅನಿಸಿಕೆ. ಒಳ್ಳೆ ಫಿಲ್ಮ್ ಯಶಸ್ವಿ ಆಗಲಿ, ನಿರ್ಮಾಪಕರಿಗೂ ಹಾಗೂ ಈ ನಟ ನಟಿಯರು ಒಂದು ಭವಿಷ್ಯ ನಿರ್ಮಾಣ ಆಗಲಿ ಅಂತೇಳಿ ಆ ಪರಮಾತ್ಮನಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ ಸರ್. 100 ಡೇಸ್ ನಮ್ಮ ಸಂತು ಬ್ರದರ್ ಒಳ್ಳೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ, ಸೂಪರ್ ಇತ್ತು, ಚಲೋನಂತ ಅಡ್ಡಿ ಇಲ್ರಿ. ನಮ್ಗ ಅವ್ರದ್ದು ಇಬ್ಬಾರ್ದ ಫ್ರೆಂಡ್ಶಿಪ್ ಇತ್ತಲ್ಲ, ಅದೊಂದು ಲೈಕ್ ಆಗ್ತದೆ. ಸೂಪರ್ ಆಗಿದೆ ನಮ್ಮ ಮೂವಿ ಮಾತ್ರ. ಫಿಲ್ಮ್ ಅಂದ್ರು ಸೂಪರ್ ಇದ್ದೆ. ಹೊಸಬ್ರು ಬರ್ಬೇಕು ಫಿಲ್ಮ್ಗೆ. ಇದಂದ್ರು ನಾ ಯಶ್ ಬಾಸ್ ಫ್ಯಾನ್ ಆಗಿ ಹೇಳತ್ತೀನಿ. ಇದು ಕಾಮಿಡಿ ಅಂದ್ರು ಸೂಪರ್ ಇತ್ತೆ, ನನಗೆ ಭಾಳ ಇಷ್ಟ ಆತಣ. ಆದ್ರ ಫ್ರೆಂಡ್ಶಿಪ್ ಎಲ್ಲ ಈಗ ಅವನು ನಮ್ಮ ಫ್ರೆಂಡ್ಶಿಪ್ ನಿನ್ ಜಗಳ ಆಡಿದ್ವಿ ಮತ್ತೊಂದಾದ್ರೆ ಹುಡುಗಿಯರ್ ಫ್ರೆಂಡ್ಶಿಪ್ ಈ ತರನು ಇರ್ತದ ಅಂತಿದೆ. ನೋಡಿದಣ ಭಾಳ ಖುಷಿ ಆಯ್ತು. ಭಾರಿ ಎಂಜಾಯ್ಮೆಂಟ್ ಇತ್ತು. ಆಮೇಲೆ ಅದ್ರೊಳಗೆ ಹೆಂಗಂದ್ರೆ ಬರೀ ಲವ್ ಬಗ್ಗೆ ಅಷ್ಟೇ ಅಲ್ಲ, ಫ್ರೆಂಡ್ಶಿಪ್ ಬಗ್ಗೆ ಆತ. ಆಮೇಲೆ ಎಂಜಾಯ್ಮೆಂಟ್ ಅಂದ್ರೆ ಅಲ್ಲಿ ನಡಕ್ ನಗ್ಸುದಾತು, ಕಾಮಿಡಿ ಎಲ್ಲ ಚೆನ್ನಾಗಿತ್ತು. ಹೊಸದಾಗಿ ಹೀರೋ ಇದ್ರು ಎಷ್ಟು ನ್ಯಾಚುರಲಿ ನಂಗೆ ಕರೆ ಭಾಳ ಇಷ್ಟ ಆಯ್ತು ಫಿಲ್ಮ್. ಇನ್ನೂ ಹೆಚ್ಚಿನ ಫಿಲ್ಮ್ ಮಾಡ್ಲಿ ಅಂತ ಹೇಳಿ ನಾ ಇದ್ರ ಮುಖಾಂತರ ಕೇಳ್ತೀನಿ. ಆಮೇಲೆ ಫ್ರೆಂಡ್ಶಿಪ್ಗೆ ಎಷ್ಟು ಬೆಲೆ ಐತೆ ಅನ್ನೋದು ಇದ್ರ ಬಗ್ಗೆ ಗೊತ್ತಾಯ್ತು. ಓಕೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ. ತುಂಬಾ ಎಮೋಷನಲ್ ಮೂವಿ. ಫ್ರೆಂಡ್ಶಿಪ್ ಅಂಡ್ ಲವರ್ ಅಂಡ್ ಫಾದರ್ ಸನ್ ಎಮೋಷನ್ ಎಲ್ಲ ಚೆನ್ನಾಗಿದೆ. ರಿಯಲಿ ಗ್ರೇಟ್ ಮೂವಿ. ಸೂಪರ್ ಆಗಿದೆ. ಪಿಕ್ಚರ್ ಅಂದ್ರೆ ನೋಡಕ್ಕೆ ಮುಂದೆ ಮಾಡ್ತಾರೆ, ಏನ್ ಹೇಳ್ತೀರಿ? ಇಲ್ಲ, ಚೆನ್ನಾಗಿದೆ. ಹೊಸಬ್ರು ಅಂದ್ರೆ ಆಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ. ಹೊಸಬ್ರ ತರ ಏನು ಕಾಣಿಸ್ತಿಲ್ಲ, ಚೆನ್ನಾಗಿದೆ. ಹರೀಶ್ ಸಂತೋರ್ದು ಸಿನಿಮಾ ಯಾವತ್ತು ನಾವು ನೋಡ್ಕೊಂಡು ಬಂದಿದ್ದೀವಿ. ಇವ್ರು ಪ್ರತಿಯೊಂದು ಸಿನಿಮಾನು ಡಿಫ್ರೆಂಟ್ ಆಗಿರುತ್ತೆ. ಈ ಸಿನಿಮಾಗೆ ಅವರು ತುಂಬಾ ಡಿಫ್ರೆಂಟ್ ಆಗಿ ವರ್ಕ್ ಮಾಡಿದ್ದಾರೆ. ಇಲ್ಲ ಯೂತ್ ಹುಡುಗರು, ಕಾಲೇಜ್ ಸ್ಟೂಡೆಂಟು ಈ ಸಿನಿಮಾ ನೋಡಿದರೆ ಅವ್ರಿಗೆ ಒಂದು ಮೆಸೇಜ್ ಸಿಗತ್ತೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬ್ಯೂಟಿಫುಲ್ ಸಿನಿಮಾ ಮಾಡಿದ್ದಾರೆ. ಸೂಪರ್ ಆಗಿದೆ ರೀ. ಫಸ್ಟ್ ಹಾಫ್ ಕಾಮಿಡಿ, ಸೆಕೆಂಡ್ ಹಾಫ್ ಫುಲ್ ಹಾರ್ಟ್ ಟಚಿಂಗ್. ಸೂಪರ್ ಆಗಿದೆ. ಹೀರೋ ಸೂಪರ್ ಆಗಿದ್ದಾನೆ. ಸೂಪರ್ ಆಗಿದ್ದಾನೆ. ಎಲ್ಲೇ ಹುಟ್ಟಿ ಎಲ್ಲೇ ಬೆಳೆದು ಒಂದು ಅನಾಥ ಆಶ್ರಮದೊಳಗ ಅವರಾಗ್ಲೇ ಬೆಳೆದು ಒಂದು ವಿವರವಾಗಿ ಹೇಳ್ಬೇಕಂದ್ರ ಈ ಪಿಕ್ಚರ್ ಚೆನ್ನಾಗಿ ನಡೀತೈತಿ. ಅಷ್ಟೇ ದುಃಖದ ಐತಿ, ಅಷ್ಟೇ ಒಂದು ಕಾಮಿಡಿ ಇದೆ. ಚೆನ್ನಾಗಿತ್ತು ಮೂವಿ. ಕಾಮಿಡಿ ಎಲ್ಲ ಚೆನ್ನಾಗಿದೆ. ಲವ್ಗಿಂತ ಒಂದು ಫ್ರೆಂಡ್ಶಿಪ್ ಮೇನ್ ಅನ್ನೋದನ್ನ ತೋರಿಸಿದೀರಾ, ಚೆನ್ನಾಗಿದೆ. ಲಾಸ್ಟಿಗೆ ಅವ್ರ ತಂದೆನ ಅವ್ರು ಕಾಲ್ ಮಾಡಿ ಅವ್ರ ತಂದೆ ನೆನ್ಪು ಮಾಡ್ಕೊಂತಾರಲ್ಲ, ಅದು ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿತ್ತು. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಶಿಪ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಈ ಫಿಲ್ಮ್ ನಿಂದ ನೀವು ತೋರಿಸ್ಕೊಟ್ಟಿದ್ದೀರಾ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇಲ್ಲ ಚೆನ್ನಾಗಿದೆ. ಫ್ಯಾಮಿಲಿ ಇದೆ, ಇದನ್ನ ಇದೆ. ಚೆನ್ನಾಗಿತ್ತು, ಚೆನ್ನಾಗಿದೆ. ಇಲ್ಲ ಅದು ಎಲ್ಲ ತ್ಯಾಗ ಮಾಡಿದ ನೋಡ್ರಿ. ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ. ಎಲ್ಲ ಅವ್ರ ಲವ್ ಸ್ಟೋರಿ ಅವ್ರು ಬಿಟ್ಕೊಟ್ಟಿದ್ದು ಎಲ್ಲ ಚೆನ್ನಾಗಿದೆ ರೀ. ಚಲೋ ಐತ್ರಿ. ಸ್ನೇಹ ದೊಡ್ಡದ, ಪ್ರೀತಿ ದೊಡ್ಡದ, ಎರಡರ ನಡಕ ಒಂದು ಟ್ವಿಸ್ಟ್ ಇಟ್ರಿ. ಲಾಸ್ಟ್ಗೆ ಏನಾಕೈತೆ ಅನ್ನೋದು ಅದೊಂದು ಸಸ್ಪೆನ್ಸ್ ಐತಿ. ಆಮೇಲೆ ಈ ಪಿಕ್ಚರ್ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಆಮೇಲೆ ಎಲ್ಲ ಯಂಗ್ಸ್ಟರ್ಸ್ ನೋಡ್ರಿ, ಒಂದು ಒಳ್ಳೆ ಮೆಸೇಜ್ ಐತಿ. ಓಕೆ ಸರ್, ಚಲೋ ಐತಿ ಸರ್ ಸಿನಿಮಾ. ಶಶಿಕುಮಾರ್ ಅವ್ರ ಆಕ್ಟಿಂಗ್ ಸೂಪರ್, ಆಮೇಲೆ ಹೀರೋ ಆಕ್ಟಿಂಗ್ ಸೂಪರ್. ಥ್ಯಾಂಕ್ ಯು. ಲಾಸ್ಟ್ನೇ ಸೀನ್ ಇಷ್ಟ. ಸ್ನೇಹ ಅನ್ನೋದು ಬರೀ ಹುಡುಗರಿಗೆ ಅಷ್ಟೇ ಅಲ್ಲ, ಹುಡುಗಿಯರಿಗೂ ಅದು ಸ್ಟ್ರಾಂಗ್ ಆಗಿರ್ತಾರೆ ಅಂತ ಇದು ತೋರಿಸ್ಕೊಟ್ಟಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಹೊಸಬ್ರೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮುಂದೆ ಬೆಳೀತಾರೆ ಅನ್ನೋದು ತುಂಬಾ ಗ್ಯಾರಂಟಿ ಇದೆ ನಮ್ಗೆ. ಚೆನ್ನಾಗಿದೆ. ಅವ್ರಿಗೆ ಇನ್ನೂ ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತೀವಿ. ಹೌದು, ತುಂಬಾ ಚೆನ್ನಾಗಿದೆ. ಇಬ್ರು ಫ್ರೆಂಡ್ಸ್ ನೋಡ್ಲೇಬೇಕಾಗಿದ್ದು ಫಿಲ್ಮ್ ಇದು. ಚೆನ್ನಾಗಿದೆ. ನಮ್ಗೆ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ.
ಫಿಲ್ಮ್ ಸಖತ್ತಾಗಿದೆ. ಅದರಲ್ಲಿ ತಂದೆ ಸೆಂಟಿಮೆಂಟ್ ಫುಲ್ ಚೆನ್ನಾಗಿ ತಗೊಂಡಿದ್ದಾರೆ. ಅದರಲ್ಲಿ ತನು ಕ್ಯಾರೆಕ್ಟರ್ ಮಸ್ತಿದೆ, ಚೆನ್ನಾಗಿದೆ. ಎಲ್ಲ ವಿಭಿನ್ನವಾಗಿ ಒಂದು ಫಿಲ್ಮ್ ಮಾಡಿದ್ದಾರೆ. ಹಾ, ಚೆನ್ನಾಗಿದೆ ಅಷ್ಟೇ. ಮಸ್ತ್ ಮಜಾ ಐತಿ ನೋಡ್ರಿಪ್ಪ ಫಿಲ್ಮ್, ಮಸ್ತ್ ಮಜಾ ಐತಿ. ಬರೇ ಫೈಟಿಂಗ್ ಅದು ಇದು ನೋಡಕ್ಕಿಂತ ಇಂತ ಕಾಮಿಡಿ ದೋಸ್ತರ್ ಫಿಲ್ಮ್ ನೋಡಕ್ಕೂ ಬಹಳ ಮಜಾ ಬಂತ್ರಿ. ಈಗ ಬರೀ ಆಕ್ಷನ್ ಫಿಲ್ಮ್ಗೆ ಎಲ್ಲರೂ ಹೌದೌದು, ಇಂತ ದೋಸ್ತರದ ಲೈಕ್ ಫ್ರೆಂಡ್ಶಿಪ್ ಸ್ಟೋರಿಗಳೆಲ್ಲ ನೋಡ್ಬೇಕು, ಬಹಳ ಮಜಾ ಬಂತ್ ನೋಡ್ರಪ್ಪ ನಮಗ್ ಮಾತ್ರ. ಥ್ಯಾಂಕ್ ಯು. ಹಿಂದೆ ಹಿರಿಯರ ಮಾತು ಹೇಳಿದ್ದೆ ಮಾತು. ಇವಾಗ 100 ಜನ ಸೇರ್ಸ್ಬೋದು, 2 ಜನ ಸೇರ್ಸಕ್ಕಾಗಲ್ಲ ಅಂತ ಹಿರಿಯರ ಮಾತು ಹೇಳ್ತಾರೆ. ಈ ಹುಡುಗಿಯರೆಲ್ಲ ಈ ಫ್ರೆಂಡ್ಶಿಪ್ ನ ನೋಡ್ಬೇಕು, ಎಲ್ಲರೂ ಈ ತರ ಫ್ರೆಂಡ್ಶಿಪ್ ನ ಎಲ್ಲ ಅಳವಡಿಸ್ಕೋಬೇಕಂತ ಖುಷಿ ಆಯ್ತ್ರಿ. ಚೆನ್ನಾಗಿದೆ ಪಿಕ್ಚರ್. ಫಿಲ್ಮ್ ಚಲೋ ಐತಿ ಸರ್. ಎಲ್ಲ ಆಕ್ಟರ್ಸ್ ಹೊಸದಾಗಿ ಬಂದಾರೆ, ಅವ್ರಿಗೂ ಒಂದ್ ಲೈಫ್ ಚಲೋ ಆಗ್ಲಿ ಮುಂದೆ. ಸ್ಟೋರಿನೂ ಚಲೋ ಐತಿ ಸರ್, ಫ್ರೆಂಡ್ಶಿಪ್ ಬಗ್ಗೆ ಐತಿ. ಬಟ್ ಹೆಂಗ ಹುಡುಗರು ಎಲ್ಲಾರು ಲವ್ ಮಾಡಿ ಮಾನಸಿಕ ಆಗ್ತಾರೆ. ಬಟ್ ಇದ್ರೊಳಗೆ ಏನೈತೆ ಅಂತ ಹೇಳಿದ್ರೆ ಅರ್ಥ ಐತಿ, ಒಬ್ಬರ ಬಗ್ಗೆ ಒಬ್ಬರು ತಿಳ್ಕೊಳ್ಳೋದು. ಮುಂದ್ ಜೀವನ ಎಲ್ಲಾರ್ಗು ಇರ್ತೈತೆ ಅಂತೇಳಿ ಹೇಳ್ಕೊಟ್ಟೈತಿ. ಒಳ್ಳೇದಾಗ್ಲಿ ಎಲ್ಲ ಟೀಮಿಗೆ, ಮತ್ತೆ ಪ್ರೊಡಕ್ಷನ್ ಮಾಡಿದವ್ರಿಗೆ, ಮತ್ತೆ ಪ್ರತಿ ಈಗ ಏನ್ ಮಾಡಿದಾರಲ್ಲ ಫಿಲ್ಮ್, ಅವರೆಲ್ಲರೂ ಮುಂದೆ ಇದೇ ರೀತಿಲಿಂದ ಬೆಳೀಲಿ ಅಂತೇಳಿ ನಾವು ಆರಿಸಿ. ಚೆನ್ನಾಗಿತ್ತು ಮೂವಿ, ಚೆನ್ನಾಗಿತ್ತು. ಫ್ರೆಂಡ್ಶಿಪ್ ಇಂದ ಎಲ್ಲ ಚೆನ್ನಾಗಿದ್ದು ಮಾಡಿದ್ರು, ಹುಡುಗಿಯರ್ದು ಹುಡುಗರ್ದು ಎಲ್ಲಾರ್ದು ಚೆನ್ನಾಗಿತ್ತು. ಫ್ರೆಂಡ್ಶಿಪ್ ಇಂದ ಲವ್ ಮಾಡಿದ್ರೆ ಹಿಂಗೂ ಇದು ಮಾಡ್ತಾರ ಅನ್ನೋದಿತ್ತು ಅಷ್ಟೇ. ಹಾ ಸರ್, ಚೇಂಜ್ ಇತ್ತು. ಹಾ, ಇಷ್ಟ ಆಯ್ತು. ಕಾಮಿಡಿನೂ ಇತ್ತು, ಇದನ್ನ ಚೆನ್ನಾಗಿತ್ತು.